ನಮಸ್ಕಾರ. ನಾನು ಆಚಾರ್ಯ ವಿನಯ್ ಜುಗನಿಕರ್. ಇವತ್ತು ಪಂಚಾಂಗದ ಅಂಗವಾದ ದಿನದ ಬಗ್ಗೆ ವಿವರಿಸುತ್ತೇನೆ. ವಾರ 7 ವಾರಗಳು ಇರುತ್ತವೆ. 7 ವಾರಗಳ ಹೆಸರು 7 ಗ್ರಹಗಳ ಮೇಲೆ ಇಡಲಾಗಿದೆ. ವೇದಗಳಲ್ಲಿ ಮತ್ತು ಲಗದ ಮನೆಯಿಂದ ರಚಿಸಲ್ಪಟ್ಟ ವೇದಾಂಗ ಜ್ಯೋತಿಷ್ಯದಲ್ಲಿ ವಾರದ ಬಗ್ಗೆ ವಿವರಿಸಲಾಗಿದೆ. ಸೂರ್ಯೋದಯದಿಂದ ಸೂರ್ಯನ ಅಸ್ತದವರೆಗೂ 24 ತಾಸುಗಳಿರುತ್ತವೆ. ಪ್ರತಿಯೊಂದು ತಾಸಿಗೂ 1 ಹೊರೆ ಇರುತ್ತದೆ. ಹೊರೆ ಶಬ್ದವು ಸಂಸ್ಕೃತದ ಅಹೋರಾತ್ರಿ ಶಬ್ದದಿಂದ ಬಂದಿದೆ. ದಿನದ ಸೂರ್ಯೋದಯ ಕಾಲಕ್ಕೆ ಯಾವ ಹೊರೆಯು ಇರುತ್ತದೆಯೋ ಆ ಹೊರೆಯ ಹೆಸರೇ ಆ ದಿನಕ್ಕೆ ಬರುತ್ತದೆ. ಹೊರೆ ಹೆಸರು ಹೇಗೆ ಬರುತ್ತದೆ ಅಂದರೆ, ಇದು ಗ್ರಹಗಳ ಗತಿ ಅನುಸಾರವಾಗಿ ನಿಧಾನವಾಗಿ ಚಲಿಸುವ ಗ್ರಹದಿಂದ ಶೀಘ್ರವಾಗಿ ಚಲಿಸುವ ಗ್ರಹದ ಕಡೆಗೆ ಕ್ರಮವಾಗಿ ಸಾಗುತ್ತದೆ. ಅಂದರೆ ಶನಿ ಗ್ರಹ, ಗುರು, ಮಂಗಳ, ರವಿ, ಶುಕ್ರ, ಬುಧ ಮತ್ತು ಚಂದ್ರಗ್ರಹಗಳು ಕ್ರಮವಾಗಿ 24 ತಾಸು ಸುತ್ತಿದ ಮೇಲೆ 25ನೇ ಸುತ್ತಿಗೆ ಬರುವ ಗ್ರಹದ ಹೆಸರೇ ಮುಂದಿನ ದಿನದ ಹೆಸರು ಆಗಿರುತ್ತದೆ. ಹೀಗೆ ರವಿವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಹೀಗೆ ವಾರಗಳ ಹೆಸರು ನಿರ್ಧಾರವಾಗುತ್ತದೆ. ಈ ವಾರಗಳಲ್ಲಿ ಶುಭವಾರಗಳು ಸೋಮವಾರ, ಬುಧವಾರ, ಗುರುವಾರ ಮತ್ತು ಶುಕ್ರವಾರ. ಮಧ್ಯಮ ವಾರ ರವಿವಾರ ಮತ್ತು ಅಶುಭವಾರ ಮಂಗಳವಾರ ಮತ್ತು ಶನಿವಾರ. ಮಂಗಳವಾರ ಮತ್ತು ಶನಿವಾರ ಯಾವುದೇ ಶುಭ ಕಾರ್ಯವನ್ನು ಮಾಡಬಾರದು. ಆದರೆ 3.5 ಮುಹೂರ್ತದಲ್ಲಿ ಈ ನಿಯಮ ಅನ್ವಯಿಸುವುದಿಲ್ಲ. ಮುಂದಿನ ಭಾಗದಲ್ಲಿ ಪಂಚಾಂಗದ ಅಂಗವಾದ ತಿಥಿಯ ಬಗ್ಗೆ ವಿವರಣೆಯೊಂದಿಗೆ ಚರ್ಚಿಸೋಣ. ನಮ್ಮ ಆರೋಹಣ ಚಾನಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋಗಳ ಅಪ್ಡೇಟು ನಿಮಗೆ ಸಿಗುತ್ತಿರುತ್ತದೆ. ನಿಮ್ಮ ಜಾತಕ ಮತ್ತು ವಾಸ್ತು ವಿಶ್ಲೇಷಣೆಗಾಗಿ ನನ್ನ ಮೊಬೈಲ್ ನಂಬರ್ಗೆ ಕರೆ ಮಾಡಿ 9449049949. ಧನ್ಯವಾದಗಳು.